ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಬಳಿ ಉತ್ತರವೇ ಇಲ್ಲವಾಗಿದೆ. ಸಾರ್ಥಕ್ರಂತಹ 17-18 ವರ್ಷ ವಯಸ್ಸಿನವರು ಸಿಬಿಎಸ್ಇ ತಮ್ಮ ಭವಿಷ್ಯವನ್ನ ಹೇಗೆ ಹಾಳು ಮಾಡಿದೆ ಅಂತ ಸರ್ಕಾರವನ್ನ ಟೀಕಿಸಿದಾಗ ಸರ್ಕಾರಕ್ಕೆ ನಿಜಕ್ಕೂ ಅದು ದೊಡ್ಡ ಹಿನ್ನಡೆಯಾಗಿತ್ತು. ಅಂತಿಮವಾಗಿ ಎಚ್ಚೆತ್ತುಕೊಂಡ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಯಿತು. ಈ ಪ್ರಕರಣಕ್ಕೆ ಸಂಬಂಧಿಸಿ ಸಿಬಿಎಸ್ಇ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯನ್ನ ವರ್ಗಾಯಿಸಲಾಯಿತು. ಆದರೆ ಈ ವರ್ಗಾವಣೆ ಬಳಿಕ ರಾಹುಲ್ ಗಾಂಧಿಯಂತಹ ಅನೇಕ ವಿಪಕ್ಷ ನಾಯಕರು ಇಷ್ಟೊಂದು ದೊಡ್ಡ ಅವ್ಯವಸ್ಥೆಗೆ ಈ ಕ್ರಮ ಸಾಲದು ಅಂತ ಹೇಳಿದ್ರು. ನೀವು 18 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಿದ್ದೀರಿ, ಇಷ್ಟು ದೊಡ್ಡ ಪ್ರಮಾದದ ಬಳಿಕ ಅವರನ್ನ ವರ್ಗಾಯಿಸಿ ಕೈ ತೊಳೆದುಕೊಳ್ಳಲಾಗ್ತಿದೆ ಎನ್ನುವ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಹುಲ್ ಗಾಂಧಿ ಅವರು ಮತ್ತು ವಿರೋಧ ಪಕ್ಷದವರು ಯಾವುದೇ ಸಂದರ್ಭದಲ್ಲೂ ಸರ್ಕಾರವನ್ನ ಹೋಗೋಕ್ ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿಬಿಎಸ್ಇ ಅಧ್ಯಕ್ಷರು ಮತ್ತು ಸಿಬಿಎಸ್ಇ ಕಾರ್ಯದರ್ಶಿಯನ್ನ ವರ್ಗಾವಣೆ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಏಕಸದಸ್ಯ ತನಿಖಾ ಸಮಿತಿಯನ್ನ ರಚಿಸಲಾಯಿತು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರನ್ನ ರಕ್ಷಿಸಲಾಯಿತು. ಇದು ಹೊಣೆಗಾರಿಕೆಯಲ್ಲ, ಇದು ಮುಚ್ಚಿಡುವಿಕೆ ಅಂತ ಹೇಳಿದ್ದಾರೆ. ನಮ್ಮ ಬೇಡಿಕೆ ಹಾಗೆ ಉಳಿದಿದೆ. ಶಿಕ್ಷಣ ಸಚಿವರನ್ನ ವಜಾಗೊಳಿಸಬೇಕು, ಸ್ವತಂತ್ರ ನ್ಯಾಯಾಂಗ ತನಿಖೆ ಇರಬೇಕು. ಪ್ರಧಾನಿಗೆ ಸಿಬಿಎಸ್ಇ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ರೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಬಹಳ ಹಿಂದೆನೆ ತೆಗೆದು ಹಾಕಲಾಗ್ತಿತ್ತು ಅಂತ ಹೇಳಿದ್ದಾರೆ. ವರ್ಗಾವಣೆ ಮೂಲಕ ವಿಷಯವನ್ನ ಮುಚ್ಚಿ ಹಾಕುವ ಈ ಪ್ರಯತ್ನ ಫಲ ನೀಡುವುದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಅಂಗೀಕರಿಸಿ ನ್ಯಾಯಾಂಗ ತನಿಖೆಯನ್ನ ಪ್ರಾರಂಭಿಸಬೇಕಾಗತ್ತೆ. ಯಾಕಂದ್ರೆ ಈ ತನಿಖಾ ಸಮಿತಿಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಷ್ಟು ದೊಡ್ಡ ಹಗರಣ ಸಂಭವಿಸಿರುವಾಗ ಕೇವಲ ವರ್ಗಾವಣೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಶಿಕ್ಷಣ ವ್ಯವಸ್ಥೆಯನ್ನ ಹಾಳು ಮಾಡ್ತಿರೋರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಆದರೆ ಕಾನೂನು ಕ್ರಮ ಯಾಕೆ ತೆಗೆದುಕೊಳ್ಳಲಾಗಿಲ್ಲ, ವರ್ಗಾವಣೆ ಮಾತ್ರ ಯಾಕೆ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಪ್ರಕಾರ ಈ ವರ್ಷದ 12ನೇ ತರಗತಿ ಪರೀಕ್ಷೆಗಳು ಫೆಬ್ರವರಿ 17ರಂದು ಪ್ರಾರಂಭವಾಗುವ 1 ತಿಂಗಳಿಗಿಂತ ಕಡಿಮೆ ಸಮಯದ ಮೊದಲು ಮಂಡಳಿ ನಡೆಸಿದ ಮೌಲ್ಯಮಾಪನ ಡ್ರೈ ರನ್ನಲ್ಲಿ ಭಾಗವಹಿಸಿದವರು ಡಿಜಿಟಲ್ ಮೌಲ್ಯಮಾಪನ ವ್ಯವಸ್ಥೆಯಲ್ಲಿನ ಕೆಲ ಸಮಸ್ಯೆಗಳನ್ನ ಸಿಬಿಎಸ್ಇಗೆ ಸ್ಪಷ್ಟವಾಗಿ ತಿಳಿಸಿದ್ರು. ಆನ್ ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಸಿಬಿಎಸ್ಇಗೆ ಎಚ್ಚರಿಕೆ ನೀಡಲಾಗಿತ್ತು. ಇದನ್ನ 1 ವರ್ಷದವರೆಗೆ ಮುಂದೂಡಿ ಆತುರ ಪಡಬೇಡಿ ಅಂತ ಹೇಳಲಾಗಿತ್ತು. ಅದರ ಹೊರತಾಗಿಯೂ ಸಿಬಿಎಸ್ಇ ಅದನ್ನ ತಳ್ಳಹಾಕ್ತು. ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಸಮಸ್ಯೆಗಳ ಹೊರತಾಗಿಯೂ ಈ ವರ್ಷ ಅದನ್ನ ಜಾರಿಗೆ ತರಬೇಕು ಅಂತ ಯಾರು ಒತ್ತಾಯಿಸಿದ್ರು? ಮಾಧ್ಯಮಗಳು ಬಯಲಿಗೆ ತರಲಾಗದ ವಿಷಯವನ್ನ ಹದಿಹರೆಯದವರು ಬಯಲಿಗೆಳೆದಿದ್ದಾರೆ. OMS ಟೆಂಡರ್ನಲ್ಲಿನ ಅಕ್ರಮಗಳನ್ನ ಬಯಲಿಗೆ ತರಲಾಗಿದೆ. ಮತ್ತೆ ನಿಯಮಗಳನ್ನ ಬದಲಾಯಿಸಲಾಯಿತು ಅನ್ನೋದನ್ನ ಹೇಳಲಾಗಿದೆ. OSM ಟೆಂಡರ್ ಅನ್ನ ಅರ್ಹತೆ ಇಲ್ಲದ ಕಂಪನಿಗೆ ತರಾತುರಿಯಲ್ಲಿ ನೀಡಲಾಯಿತು ಅನ್ನೋದನ್ನ ಸಾರ್ಥಕ್ ಸಿದ್ಧಾಂತ್ ವಿವರಿಸಿದ್ದಾರೆ. ಇದು ಕೇವಲ ಒಂದು ದೋಷವಲ್ಲ, ಇದು ಕಂಪನಿಗೆ ಲಾಭವಾಗುವಂತೆ ಟೆಂಡರ್ ನೀಡುವ ಬಗ್ಗೆ ನಡೆದ ಆಟ ಅನ್ನೋದು ಬಹಿರಂಗ ಆಗಿದೆ. ಸಿಬಿಎಸ್ಇ ಸಾರ್ಥಕ್ ಅವರು ಬಯಲಿಗೆಳೆದಿದ್ದನ್ನ ಆಧಾರ ರಹಿತ ಅಂತ ಹೇಳಿಲ್ಲ ಅನ್ನೋದನ್ನ ಗಮನಿಸಬೇಕು. ಮತ್ತೀಗ ಇಷ್ಟು ದೊಡ್ಡ ಹಗರಣದ ನಂತರವೂ ಯಾರ ತಲೆದಂಡವೂ ಆಗಿಲ್ಲ, ಬರೀ ವರ್ಗಾವಣೆ ಮಾಡಲಾಗ್ತಿದೆ. ಯಾಕಂದ್ರೆ ಅಧಿಕಾರಿಯನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಅಧಿಕಾರಿಗಳು ಸತ್ಯವನ್ನ ಬಹಿರಂಗಪಡಿಸಬಹುದು ಅನ್ನೋ ಭಯಾನೂ ಸರ್ಕಾರಕ್ಕೆ ಇರಬಹುದು. ಈ ನಡುವೆ ಶಿಕ್ಷಣ ವ್ಯವಸ್ಥೆಯಲ್ಲಿನ ಈ ಕೆಟ್ಟ ಸ್ಥಿತಿ ವಿರೋಧಿಸಿ ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಜೂನ್ 6ರಂದು ಪ್ರತಿಭಟನೆ ನಡೆಸಲಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸುವುದಾಗಿ ಶಿಕ್ಷಣ ಸುಧಾರಕ ಹಾಗೂ ಹವಾಮಾನ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಹೇಳಿದ್ದಾರೆ. ಜೂನ್ 5ರ ಒಳಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡದೇ ಇದ್ರೆ ಜೂನ್ 6ರಂದು ದೆಹಲಿಯಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸುವುದಾಗಿ ವಾಂಗ್ಚುಕ್ ಹೇಳಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರುವ ಅವರು, ಪ್ರತಿಭಟನೆಗೆ ಷರತ್ತುಬದ್ಧ ಬೆಂಬಲ ನೀಡೋಕೆ ನಿರ್ಧರಿಸುವ ಮೊದಲು ಅಭಿಜಿತ್ ದೀಪ್ಗೆ ಅವರೊಂದಿಗೆ ಮಾತುಕತೆ ನಡೆಸಿದ್ದೇನೆ ಅಂತ ಹೇಳಿದ್ದಾರೆ. ನಾವಲ್ಲದೆ ಇದ್ರೆ ಮತ್ಯಾರು, ಈಗಲ್ಲದೆ ಇದ್ರೆ ಮತ್ಯಾವಾಗ? ಜೂನ್ 5ರ ಒಳಗೆ ಏನೂ ಬದಲಾಗದೇ ಇದ್ರೆ ಜೂನ್ 6ರಂದು ದೆಹಲಿಯಲ್ಲಿ ಸಿಜೆಪಿ ಸದಸ್ಯರೊಂದಿಗೆ ನಾನೂ ಸೇರ್ತೀನಿ ಅಂತ ಬರೆದಿದ್ದಾರೆ. ಈ ರೀತಿ ನಡೆದಾಗ ಯಾವುದೇ ಸ್ವಾಭಿಮಾನಿ ಸಚಿವರು ರಾಜೀನಾಮೆ ನೀಡಬೇಕು. ಲಕ್ಷಾಂತರ ಯುವ ಜೀವಗಳ ಮೇಲೆ ಮತ್ತು ವಾಸ್ತವವಾಗಿ ಭಾರತದ ಭವಿಷ್ಯದ ಮೇಲೆ ಈ ಸಮಸ್ಯೆಗಳ ಪರಿಣಾಮ ಏನು ಅನ್ನೋದನ್ನ ನಾವು ವಿವರಿಸಬೇಕಾಗಿಲ್ಲ ಅಂತ ಸೋನಂ ವಾಂಗ್ಚುಕ್ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.